ಪ್ರತಿಯೊಬ್ಬರು ತಮ್ಮ ಜೀವನದಲ್ಲಿ ಹಣಕಾಸಿನ ಕಷ್ಟಗಳೆಲ್ಲ ತೀರಿ ಜೇಬಲ್ಲಿ ಯಾವತ್ತೂ ದುಡ್ಡಿರಬೇಕು, ಮನೆಯಲ್ಲಿ ನೆಮ್ಮದಿ ಇರಬೇಕು ಅಂತಾನೆ ಆಸೆ ಪಡ್ತಾರೆ. ಇದಕ್ಕೋಸ್ಕರ ಹಗಲು ರಾತ್ರಿ ಕಷ್ಟಪಟ್ಟು ದುಡಿತಾರೆ. ಆದರೆ ಕೆಲವರು ಅಷ್ಟೇನು ಕಷ್ಟಪಡೋದಿಲ್ಲ. ಅಂದ್ರೂ ಅವರ ಹತ್ರ ಎಲ್ಲವೂ ಇರುತ್ತೆ. ಇದಕ್ಕೆಲ್ಲ ಏನು ಕಾರಣ ಗೊತ್ತಾ? ಇದನ್ನು ಗರುಡ ಪುರಾಣ ನಮಗೆ ಸ್ಪಷ್ಟವಾಗಿ ಹೇಳಿಕೊಡುತ್ತೆ. ಗರುಡ ಪುರಾಣ ಅಂದ ತಕ್ಷಣ ಬರೀ ಸಾವು, ಆಮೇಲೆ ಏನಾಗುತ್ತೆ ಅನ್ನೋದಷ್ಟೇ ಅಲ್ಲ, ನಮ್ಮ ಜೀವನವನ್ನು ಹೇಗೆ ಚೆನ್ನಾಗಿ ನಡೆಸಬೇಕು, ಶ್ರೀಮಂತರಾಗೋಕೆ ಯಾವ ಸರಳ ದಾರಿಗಳನ್ನು ಹಿಡಿಯಬೇಕು ಅನ್ನೋದನ್ನು ಅದು ಹೇಳುತ್ತೆ. ಗರುಡ ಪುರಾಣದಲ್ಲಿ ಹೇಳಿರೋ ಈ ವಿಷಯಗಳನ್ನು ಪಾಲಿಸಿದರೆ ಯಾರು ಬೇಕಾದರೂ ಬೇಗನೆ ಅದೃಷ್ಟವಂತರಾಗಬಹುದು, ಒಳ್ಳೆಯ ಹಣ ಸಂಪತ್ತು ಕಾಣಬಹುದು. ಮೊದಲನೇದಾಗಿ ಸೋಮಾರಿತನ ಸಂಪೂರ್ಣ ಬಿಟ್ಟು ಬಿಡಬೇಕು. ಬೆಳಗ್ಗೆ ಬೇಗ ಏಳೋದು ತುಂಬ ಮುಖ್ಯ. ಗರುಡ ಪುರಾಣದ ಪ್ರಕಾರ ಸೋಮಾರಿತನವೇ ನಮ್ಮ ದೊಡ್ಡ ಶತ್ರು. ಸೂರ್ಯ ಬಂದ ಮೇಲೂ ಹಾಸಿಗೆಯಲ್ಲೇ ಬಿದ್ದಿರೋರಿಗೆ ಲಕ್ಷ್ಮೀ ದೇವಿ ಯಾವತ್ತೂ ಒಲಿಯಲ್ಲ. ಮುಂಜಾನೆ ಸಮಯ ದೇವತೆಗಳ ಸಮಯ. ಹಾಗಾಗಿ ಬೇಗ ಎದ್ದು ಕೆಲಸದ ಕಡೆ ಗಮನ ಕೊಡಬೇಕು. ಸೋಮಾರಿತನ ಬಿಟ್ಟು ಸಮಯದ ಬೆಲೆ ತಿಳಿದು ದುಡಿಯೋರನ್ನು ಶ್ರೀಮಂತರಾಗೋದ್ರಿಂದ ಯಾರೂ ತಡೆಯೋಕೆ ಆಗಲ್ಲ. ಎರಡನೇದಾಗಿ ದೇವರಿಗೆ ಮತ್ತು ಪಿತೃಗಳಿಗೆ ಅನ್ನ ನೀಡಬೇಕು. ಮನೆಯಲ್ಲಿ ಅಡುಗೆ ಮಾಡಿದ ತಕ್ಷಣ ಮೊದಲು ದೇವರಿಗೆ ನೈವೇದ್ಯ ಮಾಡಿ ನಮ್ಮ ಹಿರಿಯರನ್ನು ನೆನೆಯಬೇಕು. ಅಡುಗೆ ಆದ ತಕ್ಷಣ ತಾನೇ ತಿನ್ನೋಕೆ ನಿಂತರೆ ಲಕ್ಷ್ಮೀ ದೇವಿಯ ಕೃಪೆ ಸಿಗಲ್ಲ. ಪ್ರತಿದಿನ ಮಾಡೋ ಮೊದಲ ಅಡುಗೆಯನ್ನು ಹಸು ಅಥವಾ ನಾಯಿಗೆ ನೀಡಬೇಕು. ಬೇರೆಯವರಿಗೆ ಉಣಬಡಿಸಿ ಆಮೇಲೆ ನಾವು ತಿಂದರೆ ಅನ್ನಪೂರ್ಣೇಶ್ವರಿ ಸಂತೋಷ ಪಡ್ತಾಳೆ. ಅಂಥ ಮನೆಯಲ್ಲಿ ಊಟಕ್ಕಾಗಲಿ ದಾನಧನ್ಯಕ್ಕಾಗಲಿ ಎಂದಿಗೂ ಕೊರತೆ ಬರೋದಿಲ್ಲ. ಮೂರನೇದಾಗಿ ಕೆಟ್ಟ ಮಾತುಗಳನ್ನು ಆಡಬಾರದು. ಹಣ ಸಂಪಾದಿಸೋಕೆ ಮತ್ತು ಅದನ್ನು ಉಳಿಸೋಕೆ ನಾಲಿಗೆಯ ಮೇಲೆ ನಿಗ್ರಹ ಇರಬೇಕು. ಸಿಹಿಯಾಗಿ ಮಾತನಾಡಬೇಕು. ಕಿರಿಕಿರಿ ಮಾಡೋರು, ಬೇರೆಯವರನ್ನು ನಿಂದಿಸೋರು, ಆಸ್ತಿ ಹಣದ ಅಹಂಕಾರ ಇರೋರಿಂದ ಲಕ್ಷ್ಮಿ ತಕ್ಷಣ ದೂರ ಆಗ್ತಾಳೆ. ಶ್ರೀಮಂತರಾಗಬೇಕಾದ್ರೆ ಎಲ್ಲರ ಜೊತೆ ಪ್ರೀತಿಯಿಂದ ಮಾತನಾಡೋದು ಕಲಿಯಿರಿ. ಬೇರೆಯವರ ಮನಸ್ಸು ನೋಯಿಸಿ ಗಳಿಸಿದ ಹಣ ಯಾವತ್ತೂ ನಿಲ್ಲಲ್ಲ. ಶಾಂತವಾಗಿ ನಗುತ್ತಾ ಇದ್ದರೆ ಜನರು ನಿಮ್ಮ ಹತ್ತಿರ ಬರ್ತಾರೆ. ಲಕ್ಷ್ಮಿಯು ನಿಮ್ಮ ಮನೆಯಲ್ಲಿ ನೆಲೆಸುತ್ತಾಳೆ. ನಾಲ್ಕನೆಯದಾಗಿ ನಿಮ್ಮ ಗಳಿಕೆಯಲ್ಲಿ ಒಂದಿಷ್ಟನ್ನು ದಾನ ಮಾಡಿ. ಜೇಬು ಯಾವತ್ತೂ ಖಾಲಿಯಾಗಬಾರದು. ಅಂದರೆ ಗಳಿಸಿದ ಹಣದಲ್ಲಿ ಸಣ್ಣ ಭಾಗವನ್ನು ದಾನ ಮಾಡೋ ಅಭ್ಯಾಸ ಇಟ್ಕೊಳ್ಳಿ. ಬಡವರಿಗೆ, ಹಸಿದವರಿಗೆ, ನಿರ್ಗತಿಕರಿಗೆ ಸಹಾಯ ಮಾಡಿದರೆ ಆ ಹಣ ನಿಮಗೆ ಹಲವು ಪಟ್ಟು ಹೆಚ್ಚಾಗಿ ಹಿಂತಿರುಗುತ್ತೆ. ಜಿಪುಣರು ಆಸ್ಪತ್ರೆ ಅಥವಾ ಕೋರ್ಟ್ ಕಚೇರಿ ಅಂತ ಹಣ ಪೋಲು ಮಾಡ್ತಾರೆ. ನಿರ್ಗತಿಕ ಆಶೀರ್ವಾದ ಒಬ್ಬ ವ್ಯಕ್ತಿಯನ್ನು ರಾತ್ರೋರಾತ್ರಿ ಅದೃಷ್ಟವಂತನಾಗಿ ಮಾಡುತ್ತೆ. ಐದನೇದಾಗಿ ಸ್ವಚ್ಛವಾದ ಬಟ್ಟೆ ಧರಿಸಬೇಕು. ಪ್ರತಿದಿನ ಸ್ನಾನ ಮಾಡಿ ಸ್ವಚ್ಛ ಬಟ್ಟೆ ಧರಿಸುವ ಮನೆಗೆ ಲಕ್ಷ್ಮೀದೇವಿ ತಾನಾಗಿಯೇ ಬರ್ತಾಳೆ. ವಾರಗಟ್ಟಲೆ ಕೊಳಕು ಬಟ್ಟೆ ಹಾಕಿ ಸುತ್ತಲೂ ಕಸ ಇಟ್ಕೊಂಡಿದ್ರೆ ಬಡತನ ಖಂಡಿತ ದುಬಾರಿ. ಬಟ್ಟೆನೇ ಬೇಕು ಅಂತಿಲ್ಲ, ಉಟ್ಟ ಬಟ್ಟೆ ಒಗೆದು ಸ್ವಚ್ಛವಾಗಿದ್ದರೆ ಸಾಕು. ಲಕ್ಷ್ಮಿಗೆ ಕೊಳಕು ಅಂದರೆ ಆಗಲ್ಲ. ಹಾಗಾಗಿ ಪ್ರತಿದಿನ ಬೆಳಗ್ಗೆ ನೀವು ಸ್ವಚ್ಛವಾಗಿ ಮನೆಯನ್ನು ಸ್ವಚ್ಛವಾಗಿಟ್ಟುಕೊಳ್ಳಿ. ಆಮೇಲೆ ನೋಡಿ ನಿಮ್ಮ